ಜೈ ನಾಣಿ ಇನ್ನೂ ಏನೋ ಮಾತಾಡ್ಕೋತಿದ್ದಾರೆ ಚಂದಿಕಾ. ನಾವ್ ಇನ್ನೂ ಮನೆಗೆ ಬಂದಿಲ್ವಲ್ಲ ಅಂತ ಟೆನ್ಷನ್ ಮಾಡ್ಕೊಂಡಿದಾರೇನೋ. ಹೋಗಿ ಒಂದ್ ಮಾತು ಹೇಳೋಣವಾ? ಅಪ್ಪ, ಅವ್ರು ನಮಗೋಸ್ಕರ ಟೆನ್ಷನ್ ಮಾಡ್ಕೊಳ್ಳೋದು ಯಾವಾಗಾದ್ರೂ ನಡೆದಿದ್ಯಾ? ಅನವಶ್ಯಕವಾಗಿ ಜಾಸ್ತಿ ಯೋಚನೆ ಮಾಡಬೇಡ ಪೌಡ್ರು. ಹೌದು ಬಿಡು, ಅನವಶ್ಯಕವಾಗಿ ಅವ್ರ ಕಣ್ಣಿಗೆ ಬೀಳೋದು ಕೂಡ ಒಳ್ಳೇದಲ್ಲ ಬಿಡು. ನಡಿ ಹೋಗೋಣ. ನಡೀರಿ. ನಿಧಾನ. ಅಯ್ಯೋ ಅಯ್ಯೋ ಅಮ್ಮ, ಅಮ್ಮ. ಸಾಕಾ? ಅಮ್ಮ, ಅಯ್ಯೋ. ಕೂತ್ಕೋ. ಅಮ್ಮ, ಅಯ್ಯೋ. ಅಮ್ಮ, ಅಮ್ಮ, ಅಬ್ಬ, ಅಯ್ಯೋ. ನಿಧಾನ, ಕೂತ್ಕೋ. ಅಮ್ಮ, ಅಮ್ಮ, ಅಬ್ಬಾ. ಅಯ್ಯೋ, ಅಯ್ಯೋ, ಅಮ್ಮ, ಅಬ್ಬ, ಅಯ್ಯೋ. ಈ ಕಷ್ಟ ಶತ್ರುಗಳಿಗೂ ಕೂಡ ಬರಬಾರ್ದು ದೇವ್ರೆ. ಕೇಳ್ಬಿಟ್ಟು ಕಷ್ಟನ ತಂದ್ಕೊಳ್ಳೋರ್ಗೆ ದೇವ್ರು ಮಾತ್ರ ಏನ್ ಮಾಡ್ತಾನೆ ಚಂದ್ರಿಕಾ? ಏನ್ ಪೌಡ್ರು, ಬೇಕು ಅಂತ ಡಿಕ್ಕಿಲ್ ಕೂತಿದ್ದೆ ಅಂತ ಕಿಂಡಲ್ ಮಾಡ್ತಿದ್ದೀರಾ? ಅಬ್ಬಾ, ಇದು ನಿನ್ ತಪ್ಪೋ ನನ್ ತಪ್ಪೋ ಅಲ್ಲ ಕಣೆ, ಎಲ್ಲ ನಮ್ ಕರ್ಮ. ಗಂಗಾಗೆ ನಾವು ಮಾಡಿರೋ ಪಾಪಕ್ಕೆ ಹೀಗ್ ಶಿಕ್ಷೆ ಅನುಭವಿಸ್ಬೇಕಾಗಿ ಬರ್ತಿದೆ. ಆ ಮತ್ತೆ ಮಾತಾಡ್ಬೇಡಿ ಪೌಡ್ರು. ಗಂಗಾಗ್ ನಾವೇನ್ ಅನ್ಯಾಯ ಮಾಡಿಲ್ಲ, ನಮ್ ಮಗಳಿಗೆ ನ್ಯಾಯ ಕೊಡಿಸ್ತಿದೀವ ಅಷ್ಟೇ. ಸರಿ ಬಿಡು. ಟ್ಯಾಬ್ಲೆಟ್ ತಗೋತೀಯಾ? ತಗೊಳ್ಳಿಲ್ಲ ಅಂದ್ರೆ ಈ ನೋವು ಕಮ್ಮಿ ಆಗಲ್ಲ ಅಲ್ವಾ? ತಗೋ. ಅಯ್ಯೋ, ವಾಟ್ರು ಖಾಲಿಯಾಗಿದೆ. ಇರು, ತಗೊಂಡ್ ಬರ್ತೀನಿ. ನಿಮ್ ಹತ್ರ ಒಂದ್ ವಿಷಯ ಕೇಳೋಣ ಅಂತ ಬಂದೆ. ತಪ್ಪಾಗಿ ತಿಳ್ಕೊಳ್ಳಲ್ಲ ಅಲ್ವಾ? ಏನ್ ವಿಷಯನಮ್ಮ, ಕೇಳು. ಅಭಿಗ ಹಾಗಾಯ್ತು ಅಂತ ಜೈಸರ್ ತುಂಬಾ ಭಯಪಟ್ರು, ಕಣ್ಣೀರು ಹಾಕಿದ್ರು. ಮನೆಗೆ ಹೋಗ್ತೀನಿ ಅಂದ್ರೆ ನನ್ನ ಮೇಲೆ ಕೋಪ ಮಾಡ್ಕೊಂಡ್ರು. ಅವ್ರು ಹೀಗ್ ಮಾಡೋದಕ್ಕೆಲ್ಲ ಕಾರಣ ಏನು ಅಂತ. ಹೆತ್ತ ತಂದೆ ಸ್ಪಂದಿಸ್ದೆ ಹೇಗಿರ್ತಾನಮ್ಮ? ಹೆತ್ತ ತಂದೆನಾ? ಅಂದ್ರೆ ಜೈಗೆ ಹೆಚ್ಚು ಕಮ್ಮಿ ಅಭಿ ತಂದೆ ವಯಸ್ಸೇ ಆಗಿರತ್ತಲ್ವಾ, ಅದಕ್ಕೆ ಹಾಗಂದೆ. ಹೌದು, ಜೈಸರ್ ಹೆಂಡತಿಗೆ ಏನಾಯ್ತು ರೀ? ಯಾಕವರು ದೂರ ಇದ್ದಾರೆ? ಅದು ಈ ಮನೆ ಶಾಪನಮ್ಮ. 5 ತಲೆಮಾರಿಂದ ಈ ಕುಟುಂಬ ಪಡ್ತಿರೋ ವೇದನೆ. ಶಾಪನಾ?